ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ವಾರಾಹಿ ದೇವಿಯ ನವರಾತ್ರಿಗೆ ನಾವು ಯಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಮತ್ತೆ ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದನ್ನ ನೋಡೋಣ. ಈಗ ವಾರಾಹಿ ದೇವಿಯ ಆರಾಧನೆಯನ್ನ ಈ 9 ದಿನಗಳು ಮಾಡ್ತೀವಿ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ನಿಯಮಗಳನ್ನ ಪಾಲಿಸ್ತಾ. ಅಂದ್ರೆ ಇಲ್ಲಿ ವಾರಾಹಿ ಅಂದ್ರೆ ನೆನ್ಪಿಟ್ಕೊಳ್ಬೇಕು, ಈ ವಾರಾಹಿ ಆರಾಧನೆಯನ್ನ ಯಾವುದೇ ಕಾರಣಕ್ಕೂ ನಾವು ಬೆಳಗ್ಗಿನ ಸಮಯದಲ್ಲಿ ಅಂದ್ರೆ ಈ ಹಗಲು ಹೊತ್ತಿನಲ್ಲಿ ಮಾಡಕ್ ಬರಲ್ಲ, ರಾತ್ರಿ 10 ಗಂಟೆ ಮೇಲೆ ಮಾಡಬೇಕು. ವಾರಾಹಿ ಪೂಜೆಯಲ್ಲಿ ಇದು ಬಹಳ ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯವೂ ಕೂಡ ಹೌದು ಇದು. ಯಾಕೆ ಅಂದ್ರೆ ಅಮ್ಮ ರಾತ್ರಿ ಇಡೀ ಸಂಚಾರ ಮಾಡಿ ಬೆಳಿಗ್ಗೆಯಲ್ಲಿ ನಿದ್ರೆ ಮಾಡ್ತಾಳೆ ಅಂತ ಹೇಳ್ತಾರೆ. ಈಗ ನಿದ್ದೆ ಮಾಡೋರ್ನ ನಾವು ಪದೇ ಪದೇ ಕೆಣಕ್ತಾ ಇದ್ರೆ ಅವ್ರಿಗೆ ಎಷ್ಟು ಕೋಪ ಬರುತ್ತೆ. ಹಾಗೆ ಇಲ್ಲಿ ನಾವು ಅಮ್ಮನ್ ಕರಿತಾ ಇದೀವಿ, ಆರಾಧನೆ ಮಾಡ್ತಾ ಇದ್ದೀವಿ ಅಂದ್ರೆ ಅವಳು ಜಾಗೃತವಾಗಿದ್ದಾಗ, ಅಂದ್ರೆ ಅವಳ ಶಕ್ತಿ ಪ್ರಕೃತಿಯಲ್ಲಿ ಆಕ್ಟಿವೇಟ್ ಆಗಿದ್ದಾಗ ನಾವು ಕರಿಬೇಕು. ಅಂದ್ರೆ ಈ ಗುಪ್ತ ನವರಾತ್ರಿ, ಈ ವಾರಾಹಿ ನವರಾತ್ರಿಯ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ವಾರಾಹಿಯ ಶಕ್ತಿ ಪ್ರಕೃತಿಯಲ್ಲಿ ಚೈತನ್ಯವನ್ನು ಪಡ್ಕೊಳ್ಳುತ್ತೆ. ಇದನ್ನ ನೆನ್ಪಿಟ್ಕೋಬೇಕು. ಆದ್ರಿಂದ ವಾರಾಹಿ ದೇವಿಯ ಆರಾಧನೆ ಮಾಡ್ತಕ್ಕಂಥವ್ರು ರಾತ್ರಿ 10 ಗಂಟೆಯ ಮೇಲೆ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ಮಾಡೋದು ಪೂರ್ತಿ ಫಲವನ್ನ ಕೊಡತ್ತೆ. ಅವಳ ಅನುಗ್ರಹವೂ ಕೂಡ ನಮಗೆ ಶೀಘ್ರವಾಗಿ ಸಿಗುತ್ತೆ. ಇನ್ನು ಮಂತ್ರ ಜಪ ಮಾಡೋರು ಅಷ್ಟೇ. ಇವಾಗ ಮಹಾನ್ ಸಾಧಕರು, ಶ್ರೀವಿದ್ಯಾ ಉಪಾಸಕರಿರ್ತಾರೆ. ಅವರಿಗೆ ಏನಂದ್ರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪರಮೇಶ್ವರಿಯನ್ನ ಅಂದ್ರೆ ಮಹಾ ತ್ರಿಪುರ ಸುಂದರಿಯನ್ನ ಆರಾಧನೆ ಮಾಡ್ತೀವಿ, ಮಧ್ಯಾಹ್ನದಲ್ಲಿ ಶ್ಯಾಮಲಾ ದೇವಿಯನ್ನ ಆರಾಧನೆ ಮಾಡ್ತೀವಿ, ಹಾಗೆ ಸಾಯಂಕಾಲದಲ್ಲಿ ರುದ್ರಾಭಿಷೇಕವನ್ನ ಮಾಡ್ತೀವಿ. ಇನ್ನು ರಾತ್ರಿ 10 ಗಂಟೆಯ ಮೇಲೆ ನಾವು ಆರಾಧಿಸ್ತಕ್ಕಂತಹ ದೇವಿಯೇ ವಾರಾಹಿ. ಹೀಗೆ ಆಯಾ ಸಮಯದಲ್ಲಿ ಆಯಾ ದೇವತೆಗಳನ್ನ ಅರ್ಚಿಸ್ಬೇಕು, ಅಂದ್ರೆ ಪೂಜಿಸ್ಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ಇನ್ನೊಂದು, ಯಾರೆಲ್ಲ ಈ ಪೂಜೆ ಮಾಡ್ಬೇಕು, ಈ ನವರಾತ್ರಿಯನ್ನ ನಾವು ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ, ಅವರು ವಾರಾಹಿ ಅಮ್ಮನವರ ಒಂದು ಚಿತ್ರಪಟವನ್ನು ತಗೊಂಡ್ ಬನ್ನಿ. ಅದು ಹೇಗಿರಬೇಕು ಅಂದ್ರೆ, ಗೃಹಸ್ಥರಾದ್ರೆ ಹಸಿರು ಬಣ್ಣದ ಸೀರೆಯನ್ನ ಉಟ್ಟಿರ್ತಕ್ಕಂತಹ ವಾರಾಹಿ ದೇವಿ, ಹಸನ್ಮುಖಳಾಗಿರ್ತಕ್ಕಂತಹ ವಾರಾಹಿ ದೇವಿಯ ಫೋಟೋವನ್ನೇ ತಗೊಂಡ್ ಬರ್ಬೇಕು. ಅವಳು ಬಹಳ ಉಗ್ರ ಸ್ವರೂಪಿಣಿ ಅಮ್ಮ. ಅಂದ್ರೆ ವಾರಾಹಿ ಬಗ್ಗೆ ಹೇಳುವಾಗ ಹೇಳ್ತಾರೆ, ದಶಮಹಾವಿದ್ಯೆಯಲ್ಲಿ ಬಗಳಾಮುಖಿಗೆ ಸರಿ ಸಮಾನವಾದಂತಹ ಸ್ತಂಭನ ಶಕ್ತಿ ವಾರಾಹಿ ಅಂತ ಹೇಳ್ತಾರೆ. ಅದರಿಂದ ಅವಳು ಬಹಳ ತೀವ್ರ ಶಕ್ತಿ. ಆದ್ರಿಂದ ಆದಷ್ಟು ಈ ಹಸಿರು ಬಣ್ಣದ ಸೀರೆಯಲ್ಲಿರ್ತಕ್ಕಂತಹ ಫೋಟೋ ಇಟ್ಕೊಂಡ್ರೆ ಬಹಳ ಉತ್ತಮ. ಈ ರೆಡ್ ಕಲರ್ ಸೀರೆ ಉಟ್ಕೊಂಡಿರೋದು ಬೇಡ ಅಂತಲೇ ಹೇಳ್ತೀನಿ. ಇನ್ನು ಈ ಪೂಜೆಯನ್ನ ಪ್ರಾರಂಭದ ದಿನ ಎಲ್ಲಿ ಪ್ರಾರಂಭಿಸ್ತೀರೋ 9 ದಿನವೂ ಕೂಡ ಅಲ್ಲೇ ಮಾಡ್ಬೇಕಾಗತ್ತೆ. ಅಂದ್ರೆ ಸ್ಥಳವನ್ನ ಬದಲಾಯಿಸಬಾರದು. ಪೀಠವನ್ನ ಇಟ್ಟು ಅದರ ಮೇಲೆ ಗ್ರೀನ್ ಕಲರ್ ಅಥವಾ ರೆಡ್ ಕಲರ್ ಬ್ಲೌಸ್ ಪೀಸ್ ಅನ್ನ ಹಾಕಿ ವಾರಾಹಿ ದೇವಿಯ ಫೋಟೋವನ್ನ ಇಡಬೇಕು. ಫೋಟೋವನ್ನ ಇಟ್ಟು ಕೆಲವರು ಹೇಳ್ತಾರೆ ಅಖಂಡ ದೀಪವನ್ನ ಹಚ್ಚಿಡ್ಬೇಕಾ ಅಂತ ಹೇಳಿ. ಅಖಂಡ ದೀಪ ಹಚ್ಚುವಂತಹ ಅವಶ್ಯಕತೆ ಇಲ್ಲ. ಗುಪ್ತ ನವರಾತ್ರಿಗಳಲ್ಲಿ ಮುಖ್ಯವಾಗಿ ಒಂದನ್ನ ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾವು ಗುಪ್ತ ನವರಾತ್ರಿ ಮಾಡ್ತಾ ಇದೀವಿ, ನಾವು ವಾರಾಹಿ ಪೂಜೆ ಮಾಡ್ತಾ ಇದೀವಿ ಅಂತ ಹೇಳಿ ಅದೇ ಕಲರ್ ಕೆಂಪು ಬಣ್ಣದ ವಸ್ತ್ರವನ್ನ ಹಾಕೊಳ್ಳೋದು, ಒಂದ್ ಮಾಲೆ ಹಾಕೊಂಡು ಓಡಾಡೋದು, ಇವೆಲ್ಲ ಕೆಲ್ಸಕ್ಕೆ ಬರಲ್ಲ. ಯಾಕಂದ್ರೆ ಈ ಸಾಧನೆಯನ್ನ ಗುಪ್ತವಾಗಿ ಮಾಡ್ಬೇಕು. ಕೇವಲ ನಮಗೆ ಭಗವಂತನ ಕನೆಕ್ಟಿವಿಟಿ ಇರಬೇಕು. ಇಲ್ಲಿ ಭಗವಂತ ಮತ್ತೆ ಭಕ್ತನ ಒಂದು ಅನುಸಂಧಾನ ಮಾತ್ರ ಇಲ್ಲಿ ಬಹಳ ಪ್ರಾಧಾನ್ಯತೆಯನ್ನ ಪಡ್ಕೊಳ್ಳೋ ಅಂಥದ್ದು ಈ ನವರಾತ್ರಿ. ಇಲ್ಲಿ ಯಾರನ್ನೋ ಕರೆದಿ ಊಟ ಹಾಕ್ಬೇಕು ಅಥವಾ ಸುವಾಸಿನಿ ಪೂಜೆ ಮಾಡ್ಬೇಕು, ಇವೆಲ್ಲ ಏನೂ ಇರೋದಿಲ್ಲ. ನೀವು ಅಖಂಡ ದೀಪ ಇಡಬೇಕಾಗೂ ಇಲ್ಲ, ಕಳಶ ಪ್ರತಿಷ್ಠಾಪನೆ ಮಾಡಬೇಕಾಗೂ ಇಲ್ಲ. ಆ ಫೋಟೋಗೆ ನೀವು 2 ದೀಪಗಳನ್ನ ಬೆಳಗಿಸಿಟ್ಟು ನಿತ್ಯವೂ ಪೂಜೆಯನ್ನ ಮಾಡ್ಕೊಳ್ಬಹುದು. ಇನ್ನು ದೀಪಕ್ಕೆ ಯಾವ ಬತ್ತಿಯನ್ನ ಹಾಕ್ಬೇಕು, ಯಾವ ಎಣ್ಣೆಯನ್ನ ಹಾಕ್ಬೇಕು ಅಂತ ಕೇಳ್ತಾರೆ. ಅದನ್ನ ನೋಡಿದ್ರೆ ಎಳ್ಳೆಣ್ಣೆ ಬಹಳ ಉತ್ತಮ. ಸಾಸಿವೆ ಎಣ್ಣೆ ಕೂಡ ಬಳಸ್ತಾರೆ. ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚೋದ್ರಿಂದ ದೀರ್ಘಕಾಲಿಕ ರೋಗಗಳಿಂದ ಬಳಲ್ತಾ ಇರೋರ್ಗೂ ಕೂಡ ಉಪಶಮನ ಅನ್ನೋದು ಸಿಗುತ್ತೆ. ಎಳ್ಳೆಣ್ಣೆಯಿಂದ ದೀಪ ಬೆಳಗ್ಸೋದ್ರಿಂದ ಶತ್ರು ನಾಶ ಅನ್ನೋದಾಗತ್ತೆ, ಮನೆಯಲ್ಲಿ ಶಾಂತಿ ನೆಲೆಸುತ್ತೆ. ಇನ್ನು ತುಪ್ಪದ ಬತ್ತಿ ಬಹಳ ಶ್ರೇಷ್ಠ. ತುಪ್ಪದ ದೀಪವನ್ನ ಬೆಳಗ್ಸೋದು ಇನ್ನೂ ಉತ್ತಮ.
ಪರಮೇಶ್ವರಿಗೆ ಬಹಳ ಪ್ರೀತಿ ಅಂತಲೂ ಕೂಡ ಹೇಳಬಹುದು. ಇನ್ನು ಅಮ್ಮನವರ ಬಲಭಾಗದಲ್ಲಿ ಬಿಳಿ ಬತ್ತಿಯನ್ನ ಹಾಕಿ ತುಪ್ಪವನ್ನ ಹಾಕಿ ದೀಪ ಬೆಳಗಿಸ್ಬೇಕು. ಎಡಭಾಗದಲ್ಲಿ ಎಳ್ಳೆಣ್ಣೆಯನ್ನ ಹಾಕಿ ಕೆಂಪು ಬತ್ತಿಯನ್ನ ಹಾಕಿ ದೀಪ ಬೆಳಗಿಸ್ಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ. ಇನ್ನು ಕೆಲವರು ಹೇಳ್ತಾರೆ ಯಾವ್ದೋ ಸುವರ್ಣ ಗೆಡ್ಡೆಯನ್ನ ತಂದು ಅದ್ರಲ್ಲಿ ದೀಪ ಅಂಟಿಸಿದ್ರೆ ವಾರಾಹಿ ಅಮ್ಮನವರ ಅನುಗ್ರಹ ಸಿಕ್ಬಿಡತ್ತೆ ಅಂತ ಕೆಲವರು ಹೇಳ್ತಾರೆ. ನಿಜವಾಗ್ಲೂ ಇದು ಒಂಥರ ಹಾಸ್ಯಾಸ್ಪದ ಅನ್ಸುತ್ತೆ. ಈ ರೀತಿ ಎಲ್ಲ ಅದು ಯಾವುದೇ ಕೆಲ್ಸಕ್ಕೆ ಬರಲ್ಲ. ಏನೋ ನಾವು ಮಾಡ್ತೀವಿ, ಏನೋ ಒಂದು ಉತ್ಸಾಹ ವಿಡಿಯೋ ನೋಡ್ಬಿಟ್ಟು ಮಾಡ್ತಾರೆ ಅಂತ ಅಲ್ಲ. ನಾವಿಲ್ಲಿ ಎಷ್ಟು ಜಪ ಮಾಡ್ತೀವಿ ಅಮ್ಮನವ್ರಿಗೋಸ್ಕರ ಅನ್ನೋದೇ ಬಹಳ ಮುಖ್ಯ. ಗುಪ್ತವಾಗಿ ಮಾನಸಿಕವಾಗಿ ಜಪ ಮಾಡಿ ಅಮ್ಮನವರ ಅನುಗ್ರಹವನ್ನ ಪಡ್ಕೊಳ್ಬೇಕು. ಇನ್ನು ಅಮ್ಮನವರಿಗೆ ಯಾವೆಲ್ಲ ನೈವೇದ್ಯಗಳನ್ನ ಮಾಡಬೇಕು ಅಂತ ನೋಡಿದ್ರೆ, ಸಿಹಿ ಗೆಣಸನ್ನ ಬೇಯಿಸಿಟ್ರೆ ವಾರಾಹಿ ಅಮ್ಮನವರಿಗೆ ಬಹಳ ಇಷ್ಟ. ಅದ್ರ ಜೊತೆಯಲ್ಲಿ ನೀವೇನನ್ನೇ ನೈವೇದ್ಯ ಮಾಡಿದ್ರು ಬೆಲ್ಲದ ಪಾನಕ ತಪ್ಪದೇ ಇಡಬೇಕು ನಿತ್ಯವೂ. ಅವಳಿಗೆ ಬೆಲ್ಲದ ಪಾನಕ ಅಂದ್ರೆ ಬಹಳ ಪ್ರೀತಿ ಅಂತ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತೆ ಸ್ವಲ್ಪ ಶುಂಠಿ ತುರಿಯನ್ನ ಹಾಕಿ ಆ ಬೆಲ್ಲದ ಪಾನಕವನ್ನ ರೆಡಿ ಮಾಡಿ ಇಡಬೇಕು. ಇನ್ನು ಅನ್ನ ಪ್ರಸಾದವನ್ನ ಮಾಡಬಹುದು. ಲಲಿತಾ ಸಹಸ್ರನಾಮದಲ್ಲಿ ಯಾವೆಲ್ಲ ಅನ್ನ ಪ್ರಸಾದಗಳನ್ನ ಹೇಳಿದ್ದಾರೆ ಅದರಲ್ಲಿ ಯಾವುದಾದ್ರೂ ಒಂದು ಪ್ರಸಾದವನ್ನ ನಿತ್ಯವೂ ಮಾಡಬೇಕು. ಮೊದಲನೇ ದಿನ ಇದೇ ಮಾಡ್ಬೇಕು, ಎರಡನೇ ದಿನ ಇದೇ ಮಾಡ್ಬೇಕು, ಆ ರೀತಿ ಯಾರು ಹೇಳಿಲ್ಲ. ಇತ್ತೀಚೆಗೆ ಬರ್ತಾ ಇರೋಂತಹ ವಿಷಯಗಳಿವೆಲ್ಲ. ಯಾರು ಅಂತ ಮಹಾನ್ ಭಾವರು ಇದ್ರ ಬಗ್ಗೆ ಎಲ್ಲೂ ಹೇಳಲಿಲ್ಲ. ಆದ್ರಿಂದ ನಿಮ್ಮ ಅನುಕೂಲವನ್ನ ನೋಡ್ಕೊಂಡು ನಿಮಗೆ ಯಾವುದು ಸುಲಭವಾಗಿ ಮಾಡ್ಲಿಕ್ಕೆ ಸಾಧ್ಯವೋ ಆ ನೈವೇದ್ಯವನ್ನ ಮಾಡಿ. ಇನ್ನು ಸಮಯ ಇದೆ ನಾವು ಮಾಡ್ತೀವಿ ಅನ್ನೋಂಥವ್ರು ಉದ್ದಿನ ವಡೆಯನ್ನ ತಪ್ಪದೆ ನೈವೇದ್ಯ ಮಾಡಿದ್ರೆ ಒಳ್ಳೇದು. ಇವಾಗ ಒಂದು ಅನ್ನ ಪ್ರಸಾದ, ವಡೆ ಮತ್ತೆ ಒಂದು ಪಾನಕ ಇಷ್ಟನ್ನ ನೈವೇದ್ಯ ಮಾಡಿದ್ರೆ ಸಂಪೂರ್ಣ ಆಗುತ್ತೆ. ಅಥವಾ ನಾವು ಈ ಅನ್ನ ಪ್ರಸಾದವನ್ನೆಲ್ಲ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಅಂಥವ್ರು ತೆಂಗಿನಕಾಯನ್ನ ಒಡಿಬಹುದು. ಅದು ಮಹಾಬಲಿಯನ್ನ ಸಮರ್ಪಣೆ ಮಾಡಿದ ಹಾಗೆ ಲೆಕ್ಕ ಬರುತ್ತೆ. ಅದು ಕೂಡ ಮಾಡಬಹುದು. ಇನ್ನು ಯಾವ ಬಣ್ಣದ ವಸ್ತ್ರವನ್ನ ಧರಿಸಿ ವಾರಾಹಿಯ ಜಪವನ್ನ ಮಾಡಬೇಕು ಅಂತ ನೋಡಿದ್ರೆ, ಇದಕ್ಕೆ ನಾವು ಕೆಲ್ಸಕ್ಕೆ ಹೋಗ್ತೀವಿ, ನಮ್ಗೆ ಸಮಯ ಇಲ್ಲ ಅನ್ನುವಂತಹ ಅವಕಾಶನೇ ಇಲ್ಲ. ಯಾಕೆ ಅಂದ್ರೆ ಇದನ್ನ ರಾತ್ರಿನೇ ಮಾಡ್ಬೇಕು. ಕೆಲವರು ನವರಾತ್ರಿಲಿ ಅಮ್ಮ ನಾವು ದೀಕ್ಷೆ ವಸ್ತ್ರವನ್ನ ಧರಿಸಿ ಈ ತರ ಕೆಲ್ಸಕ್ಕೆ ಹೋಗ್ಬೋದಾ ಮಾಡ್ಬೋದಾ ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಆದ್ರೆ ಈ ನವರಾತ್ರಿಗಳಲ್ಲಿ ಆ ರೀತಿ ಬಹಿರಂಗವಾಗಿ ಮಾಲೆಯನ್ನ ದೀಕ್ಷಾ ವಸ್ತ್ರಗಳನ್ನ ಅವಶ್ಯಕತೆ ಇರೋದಿಲ್ಲ ಹಾಕೊಂಡು ಓಡಾಡೋದು. ಇವಾಗ ನಾವು ಕೆಲ್ಸಕ್ಕೆ ಹೋಗೋರಾದ್ರೆ ಮನೆಗ್ ಬಂದ ತಕ್ಷಣ ಮತ್ತೆ ಸ್ನಾನ ಮಾಡಿ, ಸಾಯಂಕಾಲದಲ್ಲಿ ಪೂಜೆ ಪ್ರಾರಂಭ ಮಾಡುವಾಗ ಸ್ನಾನ ಮಾಡಿ, ಕೆಂಪು ಬಣ್ಣದ ವಸ್ತ್ರವನ್ನಾಗಲಿ ಅಥವಾ ಹಸಿರು ಬಣ್ಣದ ವಸ್ತ್ರವನ್ನಾಗಲಿ ಅಥವಾ ಹಳದಿ ಬಣ್ಣ, ಈ 3 ಬಣ್ಣಗಳಲ್ಲಿ ಯಾವುದಾದರೊಂದು ವಸ್ತ್ರವನ್ನ ಧರಿಸಿ ನೀವು ಜಪ ಮಾಡುವವರೆಗೂ ಇದ್ರೂ ನಡೆಯುತ್ತೆ, ಮತ್ತೆ ತೆಗೆದಿಡಬಹುದು. ಅದನ್ನೇ ಹಾಕೊಂಡಿರ್ಬೇಕು ಅನ್ನೋ ರೂಲ್ಸ್ ಏನು ಇರೋದಿಲ್ಲ. ಮತ್ತೆ ಇನ್ನು ಜಪ ಮಾಡ್ಬೇಕು ಅಂದ್ರೆ ಮಂತ್ರ ದೀಕ್ಷೆ ಪಡ್ಕೊಳ್ಬೇಕಾ ಅಂತ ಕೇಳ್ತಾರೆ. ಈಗ ನೀವು ವಾರಾಹಿ ದೇವ್ಯೈ ನಮಃ ಅಂತ ಇರೋದನ್ನೇ ಜಪ ಮಾಡ್ಕೊಳ್ಬಹುದು, ಅಂದ್ರೆ ನಾಮಸ್ಮರಣೆಯನ್ನ ಮಾಡ್ಕೊಳ್ಬಹುದು. ಅಥವಾ ನಿಮ್ಗೆ ಯಾರಾದ್ರೂ ಗುರುಗಳಿದ್ದಾರೆ ಕೊಡ್ತಾರೆ ನಮ್ಗೆ ಮಂತ್ರ ದೀಕ್ಷೆ ಆಗುತ್ತೆ ಅನ್ನೋರು ಆ ಗುರು ಉಪದೇಶ ಮಾಡ್ತಕ್ಕಂತಹ ಮಂತ್ರವನ್ನ ಅನುಷ್ಠಾನ ಮಾಡ್ಕೊಳ್ಬಹುದು. ಈ 9 ದಿನಗಳಲ್ಲಿ ಪುರಶ್ಚರಣೆಯನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಬಹುದು ವಾರಾಹಿ ಅಮ್ಮನವರಿಗೆ ಸಂಬಂಧಪಟ್ಟ ಮಂತ್ರಗಳಿಗೆ. ಕೆಲವರು ಹೇಳ್ತಾರೆ ಅಮ್ಮ ವಾರಾಹಿ ಫೋಟೋ ಇಟ್ಕೋಬಹುದಾ, ಅದು ತುಂಬಾ ತೀವ್ರವಾದ ದೇವತೆ, ನಮ್ಗೆ ಭಯ ಇದೆ ಅನ್ನೋರು ಏನ್ ಮಾಡಿ ಅಂದ್ರೆ ಸರಳವಾಗಿ ಷೋಡಶೋಪಚಾರ ಪೂಜೆಯನ್ನ ಮಾಡ್ಕೊಂಡು ಅಷ್ಟೋತ್ತರದಿಂದ ಅರ್ಚನೆಯನ್ನ ಮಾಡಿ ಸ್ತುತಿಯನ್ನ ಅಥವಾ ವಾರಾಹಿ ಅಮ್ಮನವರ ಸ್ತೋತ್ರ ಪಠನೆಯನ್ನ ಮಾಡಿ ಕವಚ ಸ್ತೋತ್ರವನ್ನ ತಪ್ಪದೆ ಪಠನೆ ಮಾಡಬೇಕು. ಇಲ್ಲಿ ನಾನು ಯಾವಾಗ್ಲೂ ಹೇಳ್ತೀನಿ ಪಂಚಾಂಗ ಸೇವನ ಅಂತ ಅಂದ್ರೆ ಆ ದೇವತೆಯ 5 ಅಂಗಗಳನ್ನ ಪಾರಾಯಣ ಮಾಡ್ಬೇಕು ಅಂತ ಹೇಳ್ತೀವಲ್ವಾ. ಹಾಗೆ ಈ ವಾರಾಹಿ ನವರಾತ್ರಿಯಲ್ಲೂ ಕೂಡ ವಾರಾಹಿ ದೇವಿಗೆ ಸಂಬಂಧಿಸಿದಂತಹ ಈ 5 ಅಂಗಗಳನ್ನ ಅಂದ್ರೆ ಒಂದು ಸ್ತೋತ್ರ, ಒಂದು ಕವಚ, ಅಷ್ಟೋತ್ತರ, ಸಹಸ್ರನಾಮ, ಹೃದಯ ಸ್ತೋತ್ರ, ಈ ಇಷ್ಟನ್ನು ಪಾರಾಯಣ ಮಾಡಬೇಕು. ಇನ್ನು ಈ ನವರಾತ್ರಿಯನ್ನ ಆಚರಣೆ ಮಾಡ್ತಕ್ಕಂಥವ್ರು ಉಪವಾಸ ಇರ್ಬೇಕಾ ಅಂತ ಕೇಳ್ತಾರೆ. ಉಪವಾಸ ಇರುವಂತಹ ಅವಶ್ಯಕತೆ ಇರೋದಿಲ್ಲ. ಸಾತ್ವಿಕ ಭೋಜನವನ್ನ ಮಾಡಬಹುದು. ಬೆಳಗ್ಗೆಯಲ್ಲಿ ಸಾಮಾನ್ಯವಾಗಿ ಅಲ್ಪಾಹಾರವನ್ನ ತಗೊಂಡು ಮಧ್ಯಾಹ್ನದಲ್ಲಿ ಸಾತ್ವಿಕ ಭೋಜನವನ್ನ, ಅಂದ್ರೆ ಇಲ್ಲಿ ಯಾವುದೇ ರಾಜಸ ಪದಾರ್ಥಗಳನ್ನ ಬಳಸಿರಬಾರ್ದು. ಈರುಳ್ಳಿ, ಬೆಳ್ಳುಳ್ಳಿ ಇತ್ಯಾದಿಗಳನ್ನ ಬಳಸದೆ ಹೆಚ್ಚಿಗೆ ಮಸಾಲೆಯನ್ನ ಬಳಸದಂತಹ ಆಹಾರವನ್ನ ಸೇವಿಸಬೇಕು. ಇದು ಬಹಳ ಉತ್ತಮ. ರಾತ್ರಿ ಪೂಜೆಗೆ ಏನ್ ನೈವೇದ್ಯವಾಗಿ ಇಟ್ಟಿರ್ತೀರೋ ಅದನ್ನೇ ಸ್ವೀಕಾರ ಮಾಡಬಹುದು.
ಇನ್ನು ಮುಖ್ಯವಾಗಿ ವಾರಾಹಿ ನವರಾತ್ರಿ ಆಚರಣೆ ಮಾಡ್ತಕ್ಕಂಥವ್ರು ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಅಂತ ನೋಡಿದ್ರೆ, ಎಲ್ಲಾ ಸಾಧನೆಗಳಿಗೂ ಹೇಳೋ ಹಾಗೇನೆ ಬ್ರಹ್ಮಚರ್ಯವನ್ನ ತಪ್ಪದೆ ಪಾಲಿಸ್ಬೇಕು, ಭೂಶಯನವನ್ನ ಪಾಲಿಸ್ಬೇಕು, ಮತ್ತೆ ಏಕಭುಕ್ತ ಅಂದ್ರೆ ಸಾತ್ವಿಕ ಆಹಾರವನ್ನ, ಒಂದು ಹೊತ್ತು ಆಹಾರವನ್ನ ತಿನ್ನೋದು ಇನ್ನೂ ಉತ್ತಮ. ಅದನ್ನೇ ಏಕಭುಕ್ತ ಅಂತ ಹೇಳಿ ಕರೀತಾರೆ. ಇನ್ನು ಮಿಕ್ಕಂತ ಸಮಯಗಳಲ್ಲಿ ಹಣ್ಣು ಹಾಲನ್ನ ಸೇವನೆ ಮಾಡಬಹುದು. ಇನ್ನು ಮುಖ್ಯವಾಗಿ ಯಾರು ವಾರಾಹಿ ಮಾತೆಯನ್ನ ಆರಾಧನೆ ಮಾಡ್ತೀವೋ ಅವರು ಹೆಚ್ಚಿಗೆ ಯಾರೊಂದಿಗೂ ಕೂಡ ಮಾತಾಡಬಾರ್ದು, ಕೋಪ ಮಾಡ್ಕೊಳ್ಬಾರ್ದು, ಯಾರಿಗೂ ಬೈಬಾರ್ದು. ಇದನ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಯಾಕಂದ್ರೆ ವಾರಾಹಿ ಅಮ್ಮನವರು ಬಹಳ ತೀವ್ರವಾದ ಶಕ್ತಿ ದೇವತೆ ಆದ್ರಿಂದ ಇವಳ ಆರಾಧನೆ ಮಾಡುವಾಗ ಸ್ವಾಭಾವಿಕವಾಗಿ ನಮ್ಮಲ್ಲೂ ಕೂಡ ಅಂತಹ ಕೋಪ ಆವೇಶಗಳು ಕೂಡ ಬರುತ್ತೆ. ಆದ್ರಿಂದ ಯಾರ ಜೊತೆನೂ ಮಾತಾಡಬಾರ್ದು, ಮೌನವಾಗಿರ್ಬೇಕು ಅಂತ ಹೇಳೋದು. ಇನ್ನು ಕೆಲವರು ಹೇಳ್ತಾರೆ, ವಾರಾಹಿ ಅಮ್ಮ ಅಂದ್ರೂ ತಾಯಿ ಅಲ್ವಾ, ಅವಳನ್ನು ನಾವು ಆರಾಧನೆ ಮಾಡಬಹುದು, ಏನು ತೊಂದರೆ ಇಲ್ಲ, ನಮ್ಗೆ ಇಷ್ಟ ಬಂದಂಗ್ ಮಾಡ್ತೀವಿ ಅಂತ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಹಳ ಶ್ರದ್ಧೆ, ಭಕ್ತಿ, ಭಯನೂ ಇರಬೇಕು. ಆರಾಧನೆ ಮಾಡುವಾಗ ಸ್ವಲ್ಪ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಂಡು ಮಾಡಿದ್ರೆ ಬಹಳ ಉತ್ತಮ. ಅಂತಹ ಅತಿರೇಕದ ವರ್ತನೆಗಳು ಇಲ್ಲಿ ಕೆಲ್ಸಕ್ಕೆ ಬರೋದಿಲ್ಲ. ಅದರಿಂದ ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ವಾರಾಹಿ ದೇವಿಯ ಆರಾಧನೆಯನ್ನ ಮಾಡಿ ಅವಳ ಸಂಪೂರ್ಣ ಅನುಗ್ರಹವನ್ನ ಪಡ್ಕೊಳ್ಳಿ. ವಾರಾಹಿ ನವರಾತ್ರಿಯನ್ನ 9 ದಿನಗಳು ಮಾಡೋದಕ್ಕೆ ನಮ್ಗಾಗೋದಿಲ್ಲ. ಇವಾಗ ಬಹಳಷ್ಟು ಮಹಿಳೆಯರಿಗೆ ಈ ಸಮಯದಲ್ಲಿ ಮುಟ್ಟಿನ ಸಮಸ್ಯೆಗಳು ಕೂಡ ಇರಬಹುದು. ಅದರಿಂದ ಅವರು 9 ದಿನ ಮಾಡೋದಿಕ್ಕಾಗಲ್ಲ, ನಮ್ಗೇನಾದ್ರೂ ಒಂದು ಮಾರ್ಗವನ್ನ ಹೇಳಿ ಅಂತ ಹೇಳಿದ್ರು. ಅಂತವರಿಗೆ ಈ ತ್ರಿರಾತ್ರಿ ವ್ರತದ ಬಗ್ಗೆ ಹೇಳ್ಬೇಕು. ತ್ರಿರಾತ್ರಿ ಅಂದ್ರೆ ಏನು? ನವರಾತ್ರಿ ಕೇಳಿದೀವಿ ನಾವು, ಅಂದ್ರೆ 9 ದಿನಗಳು ಆಚರಣೆ ಮಾಡ್ತಕ್ಕಂತಹದ್ದನ್ನ ನಾವು ನವರಾತ್ರಿ ಅಂತ ಹೇಳ್ತೀವಿ. ತ್ರಿರಾತ್ರಿ ಅಂದ್ರೆ 3 ರಾತ್ರಿಗಳು ಮಾಡ್ತಕ್ಕಂತಹ ಆಚರಣೆಯನ್ನ ಅಂದ್ರೆ ಅನುಷ್ಠಾನವನ್ನ ತ್ರಿರಾತ್ರಿ ಅಂತ ಹೇಳ್ತೀವಿ. ಯಾವುದು ಈ ತ್ರಿರಾತ್ರಿಗಳು ಅಂದ್ರೆ, ಈ ನವರಾತ್ರಿಯ ಸಮಯದ ಕೊನೆಯ 3 ದಿನಗಳು, ಸಪ್ತಮಿ, ಅಷ್ಟಮಿ, ನವಮಿ, ಇವು ಬಹಳ ಶಕ್ತಿಶಾಲಿಯಾದಂತಹ ರಾತ್ರಿಗಳು ಅಂದ್ರೆ ದಿನಗಳು. ಈ ದಿನದಲ್ಲಿ ಯಾರೆಲ್ಲ ಪ್ರಾರಂಭದಿಂದ ಮಾಡೋದಕ್ಕೆ ಸಾಧ್ಯವಾಗಿರೋದಿಲ್ವೋ ಅವರು ಈ 3 ದಿನಗಳಾದರೂ ಮಾಡಿದರೆ ಸಂಪೂರ್ಣ 9 ದಿನಗಳು ಮಾಡಿದಂತಹ ಫಲವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾರೆ. 9 ದಿನ ಮಾಡೋದು ಬಹಳ ಉತ್ತಮವೇ, ಆದರೆ ಯಾರಿಗೆಲ್ಲ ಸಾಧ್ಯವಾಗೋದಿಲ್ಲ ಅವ್ರಿಗೂ ಪಾಪ ಆಸೆ ಅನ್ನೋದಿರತ್ತೆ, ನಾವು ನವರಾತ್ರಿ ಮಾಡಬೇಕು, ಮಿಸ್ ಆಯ್ತು ಅನ್ನೋರು ಕೂಡ ಇರ್ತಾರೆ. ಅವರು ಈ ಕನಿಷ್ಠ ಈ 3 ದಿನಗಳಲ್ಲಾದರೂ ಅಮ್ಮನವರ ಆರಾಧನೆಯನ್ನ ಮಾಡೋದ್ರಿಂದ ಅವಳ ಸಂಪೂರ್ಣ ಅನುಗ್ರಹವನ್ನ ಪಡ್ಕೊಳ್ಬಹುದು. ಮುಟ್ಟಿನ ಸಮಯದಲ್ಲಿ ಯಾರು ವಾರಾಹಿ ದೇವಿಯ ಆರಾಧನೆಯಾಗ್ಲಿ, ಜಪವಾಗ್ಲಿ ಇವೆಲ್ಲ ಯಾವುದು ಮಾಡಬಾರ್ದು. ಆದ್ರಿಂದ 3 ದಿನಗಳಾದ್ರೂ ಮಾಡಿದ್ರೆ ಒಳ್ಳೆಯ ಫಲವನ್ನ ನೋಡಬಹುದು. ಇನ್ನು ಈ ವಾರಾಹಿ ದೇವಿಯ ಆರಾಧನೆ ಮಾಡೋದ್ರಿಂದ ನಮಗೆ ಯಾವೆಲ್ಲ ಫಲ ಸಿಗುತ್ತೆ ಅಂತ ನೋಡಿದ್ರೆ, ನಮಗೆ ಮತ್ತೆ ನಮ್ಮ ಕುಟುಂಬದವರಿಗೆ ರಕ್ಷಣೆ ಅನ್ನೋದನ್ನ ವಾರಾಹಿ ಮಂತ್ರ ನಮಗೆ ಕೊಡುತ್ತೆ. ಅಂದ್ರೆ ಯಾವುದೇ ದುಷ್ಟ ಶಕ್ತಿಗಳಿಂದ ನಮ್ಮನ್ನು ರಕ್ಷಿಸುವಂತಹ ಶಕ್ತಿ ವಾರಾಹಿ ಮಂತ್ರಕ್ಕಿರುತ್ತೆ. ಇನ್ನೂ ಕೆಲವರು ಹೇಳ್ತಾರೆ, ಭಗಳಾಮುಖಿಯಂತಹ ಮಹಾ ಶಕ್ತಿಯನ್ನು ಕೂಡ ತಿರುಗಿಸಿ ಹೊಡೆಯುವಂತ ಶಕ್ತಿ ವಾರಾಹಿಗಿರತ್ತೆ ಅಂತ. ಅಂತಹ ಮಹಾಶಕ್ತಿಶಾಲಿಯಾದ ದೇವತೆ ಯಾರು ಅಂದ್ರೆ ವಾರಾಹಿ ದೇವಿ. ಇನ್ನು ಯಾರಿಗೆಲ್ಲ ಈ ಕೋರ್ಟು ಕೇಸಿನ ಸಮಸ್ಯೆಗಳಿರುತ್ತೆ, ಭೂ ವಿವಾದಗಳಿರುತ್ತೆ, ಅವರೆಲ್ಲರೂ ಕೂಡ ವಾರಾಹಿ ದೇವಿಯ ಆರಾಧನೆಯನ್ನ ಮಾಡಬಹುದು. ಅಂದ್ರೆ ಮಂತ್ರನೇ ಜಪ ಮಾಡಿದ್ರೆ ಇವೆಲ್ಲ ಸರಿ ಹೋಗುತ್ತಾ, ಕೇವಲ ಆರಾಧನೆ ಮಾಡಬಹುದಾ ಅಂದ್ರೆ 2ರಿಂದಲೂ ಕೆಲಸ ಆಗತ್ತೆ. ಯಾರಿಗೆ ಯಾವುದು ಸೂಕ್ತವೋ ಅಂದ್ರೆ ಅನುಷ್ಠಾನ ಮಾಡ್ತಕ್ಕಂಥವ್ರು ಆ ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ಬಹುದು, ಆರಾಧನೆ ಮಾಡ್ತಕ್ಕಂಥವ್ರು ಭಕ್ತಿ ಮಾರ್ಗದಲ್ಲಿ ಹೋಗಿ ಆರಾಧನೆಯನ್ನು ಕೂಡ ಮಾಡಬಹುದು. ಸಾಧನ ಮಾರ್ಗ, ಭಕ್ತಿ ಮಾರ್ಗ 2ರಲ್ಲಿ ಯಾವುದು ನಿಮಗೆ ಸೂಕ್ತವೋ ಆ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡು ಈ ನವರಾತ್ರಿಯನ್ನ ಮಾಡ್ಕೊಂಡು ಹೋಗ್ಬೋದು. ಯಾರಿಗೆಲ್ಲ ವಾರಾಹಿ ದೇವಿಯ ಮಂತ್ರವನ್ನ ಅನುಷ್ಠಾನ ಮಾಡಬೇಕು, ಈ ನವರಾತ್ರಿಯನ್ನ ಆಚರಣೆ ಮಾಡಬೇಕು ಅಂತ ಇರುತ್ತೆ, ಖಂಡಿತ ಅವರಿಗೆಲ್ಲ ನನ್ನ ಮಂತ್ರವನ್ನ ಮುಂಬರ್ತಕ್ಕಂತಹ ವಿಡಿಯೋಗಳಲ್ಲಿ ಖಂಡಿತ ಹೇಳ್ತೇನೆ. ಆ ಮಂತ್ರವನ್ನ ನೀವು ಅನುಷ್ಠಾನ ಮಾಡಬಹುದು. ಎಲ್ಲರಿಗೂ ವಾರಾಹಿ ದೇವಿಯ ಅನುಗ್ರಹ ಸಿಗ್ಲಿ, ಎಲ್ಲರಿಗೂ ಅವಳ ರಕ್ಷಣೆ ಸಿಗ್ಲಿ ಅನ್ನೋದು ನನ್ನ ಉದ್ದೇಶ. ಎಲ್ಲರಿಗೂ ಒಳ್ಳೇದಾಗ್ಲಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.